ಪ್ರತಿದಿನ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀರಾ? ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ, ಬಂಪರ್ ಟು ಬಂಪರ್ ಟ್ರಾಫಿಕ್ನಿಂದಾಗಿ ಮೈಲೇಜ್ ಕಡಿಮೆಯಾಗಿ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ? ಇಂತಹ ಪರಿಸ್ಥಿತಿಗಳಲ್ಲೇ ನಮಗೆ ಬರುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇವಿ ಕಾರು ಬಳಸಿದ್ರೆ ಹೇಗೆ ಅಂತ. ಎಸ್, ನಾನು ಈ ವಿಡಿಯೋದಲ್ಲಿ ಇವಿ ಕಾರುಗಳ ಬಗ್ಗೆ ಹೇಳ್ತೀನಿ. ನೋಡಿ, ಭಾರತದಲ್ಲಿ ನೋಡಿದ್ರೆ ಬೆಂಗಳೂರು, ಹೈದರಾಬಾದು, ಚೆನ್ನೈ, ಮುಂಬೈ, ಡೆಲ್ಲಿ ಹೀಗೆ ಇಂತಹ ದೊಡ್ಡ ದೊಡ್ಡ ನಗರಗಳಲ್ಲಿ ಟ್ರಾಫಿಕ್ ತುಂಬಾ ಹೆಚ್ಚಾಗಿದೆ. ಇಂತಹ ನಗರಗಳಲ್ಲಿರುವಂತವರು ಕಾರಿನ ಆಯ್ಕೆ ಮಾಡುವಾಗ ಕಾರಿನ ಡಿಸೈನ್ ಮತ್ತು ಟೆಕ್ನಾಲಜಿ ನಿಮಗೆ ಸಹಾಯ ಆಗುವಂತಿರಬೇಕು. ನೋಡಿ, ಇವಿ ಕಾರುಗಳಲ್ಲಿ ಗೇರ್ ಶಿಫ್ಟ್ ಮತ್ತು ಕ್ಲಚ್ ಇರೋದಿಲ್ಲ. ಕಡಿಮೆ ಸ್ಪೀಡ್ ನಲ್ಲೂ ಕೂಡ ಸ್ಮೂತ್ ರೆಸ್ಪಾನ್ಸ್ ಸಿಗುತ್ತೆ. ಇದಲ್ಲದೆ ರೀಜನರೇಟಿವ್ ಬ್ರೇಕಿಂಗ್ ಇರೋದ್ರಿಂದ ನಾವು ಪದೇ ಪದೇ ಬ್ರೇಕ್ ಹಾಕಿದ್ರೂ ಕೂಡ ಶಕ್ತಿ ಇದೆಯಲ್ಲ, ಅದು ಪ್ರತಿ ಬಾರಿಗೆ ಬ್ಯಾಟ್ರಿಗೆ ಹೋಗುತ್ತೆ, ಅಂದ್ರೆ ಪವರ್ ಬ್ಯಾಟ್ರಿಗೆ ಹೋಗುತ್ತೆ. ಆದ್ರೆ ಈ ಫೀಚರ್ಸು ಎಲ್ಲ ಇದೆ ಅಂತ ಹೇಳಿ ಇವಿ ಕಾರೇ ಬೆಸ್ಟ್ ಅಂತ ಹೇಳಿ ಹೇಳಬಾರ್ದು. ನಮ್ಮ ಟ್ರಾಫಿಕ್ ಪರಿಸ್ಥಿತಿಯನ್ನ ನೋಡಿ ಯಾವ ಕಾರು ನಮಗೆ ಹೆಚ್ಚು ಕಂಫರ್ಟ್ ಕೊಡುತ್ತೆ ಅನ್ನೋದನ್ನ ನೋಡಿ ಆಮೇಲೆ ಆಯ್ಕೆ ಮಾಡಬೇಕಾಗುತ್ತೆ. ನೋಡಿ, ಇವಿ ಕಾರು ಪರ್ಚೇಸ್ ಮಾಡುವಾಗ ಅದರ ರೇಂಜ್ ಮತ್ತು ರನ್ನಿಂಗ್ ಕಾಸ್ಟ್ ಅನ್ನ ತಪ್ಪದೆ ಗಮನಿಸಬೇಕು. ಸುಮ್ಮನೆ ಇವಿ ಕಾರು ಬೆಸ್ಟ್ ಅಂತ ಹೇಳಿ ಹೋಗಿ ಪರ್ಚೇಸ್ ಮಾಡೋದಲ್ಲ, ಇದನ್ನ ನೀವು ನೋಡ್ಬೇಕಾಗತ್ತೆ. बॉस वाला बी द बॉस।